ಗಂಡನಿಂದ ದೂರವಾಗಿದ್ದ ಆ ಹೆಣ್ಮಗಳು 7 ವರ್ಷದ ಮಗಳ ಜೊತೆ ನೆಮ್ಮದಿಯ ಜೀವನ ನಡೆಸ್ತಾ ಇದ್ಲು. ಈ ವೇಳೆ ಎಂಟ್ರಿ ಕೊಟ್ಟ ಇನ್ಸ್ಟಾಗ್ರಾಂ ಗಂಡ ಮಾಡಬಾರದ್ದನ್ನ ಮಾಡಿದ್ದ. ತಮ್ಮ ಏಕಾಂತಕ್ಕೆ ಅಡ್ಡಿಯಾಗ್ತಾಳೆ ಅಂತ ಮಲಮಗಳನ್ನ ಕೊಂದವ ಅಂಧರಾಗಿದ್ದಾನೆ. ಏಕಾಂತಕ್ಕೆ ಅಡ್ಡಿಯಾಗ್ತಾಳೆ ಅಂತ ಮಲಮಗಳ ಮರ್ಡರ್. ಮಲಮಗಳ ಕೊಂದು ತಲೆ ಮರೆಸಿಕೊಂಡಿದ್ದವ ಅಂದರ್. ಈ ಪಾಪಿ ಕಲಿಗಾಲದಲ್ಲಿ ಸಂಬಂಧಗಳು ಸತ್ತು ಬಹಳ ಕಾಲವೇ ಆಗೋಯ್ತು ಬಿಡಿ. ಕಾಸಿನ ಜೊತೆಗೆ ಕಾಮದ ಹುಚ್ಚು ನೆತ್ತಿಗೇರಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಮಗಳು ಅನ್ನೋದು ಲೆಕ್ಕಕ್ಕಿರಲ್ಲ, ಹೆಂಡತಿ ಅನ್ನೋ ಸಂಬಂಧವನ್ನು ಲೆಕ್ಕಕ್ಕಿಡಲ್ಲ. ಇವನು ಕೂಡ ಇಂಥದ್ದೇ ಕ್ಯಾಟಗರಿಗೆ ಸೇರಿದವ. ಇನ್ಸ್ಟಾಗ್ರಾಂನಲ್ಲಿ ಆಂಟಿಯನ್ನ ಪಟಾಯಿಸಿದವ, ಮಾಡಬಾರದ್ದನ್ನ ಮಾಡಿದ್ದಾನೆ. ಜೀವಕ್ಕೆ ಜೀವವಾಗಿರ್ತೀನಿ ಅಂತ ಗಂಡನಿಂದ ದೂರವಾದವಳನ್ನ ಕೈ ಹಿಡಿದು 7 ವರ್ಷದ ಮಗಳ ರಕ್ತ ಹೀರಿದ್ದಾನೆ. ತನ್ನ ಕಾಮದ ಚಪಲಕ್ಕೆ ಮಗಳು ಅಡ್ಡಿ ಆಗ್ತಾಳೆ ಅಂತ ಪಾಪದ ಹೆಣ್ಣು ಮಗಳನ್ನ ಕೊಂದವ ಕೊನೆಗೂ ಅಂಧರಾಗಿದ್ದಾನೆ. ಕಳೆದ ಶುಕ್ರವಾರ ಬೆಂಗಳೂರಿನ ಕುಂಬಳಗೋಡಿನ ರಾಮಸಂದ್ರ ನಿವಾಸಿಗಳು ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. 7 ವರ್ಷದ ಮಗಳು ರೂಮ್ನಲ್ಲಿ ಹೆಣವಾಗಿ ಮಲಗಿದ್ರೆ ತಾಯಿ ರೂಮ್ನಲ್ಲಿ ಬಂಧಿಯಾಗಿದ್ದಳು. ಅಪ್ಪನ ಪ್ರೀತಿ ಕಾಣದ ಮಗಳಿಗೆ ಅಪ್ಪನಾಗ್ತೀನಿ ಅಂತ ಬಂದವನೇ ಕತ್ತು ಹಿಸುಕಿ ಕೊಂದು ಹಾಕಿದ್ದ. ಈತನ ಹಿಂದೆ ಬಿದ್ದ ಪೊಲೀಸರು ಪಾಪಿ ಮಲತಂದೆಯ ಹುಟ್ಟಡಗಿಸಿದ್ದಾರೆ. ಬರೀ ಲಾಕ್ ಮಾಡೋದಷ್ಟೇ ಅಲ್ಲ, ಕೊಲೆ ಹಿಂದಿನ ಕರಾಳ ಕಥೆಯನ್ನು ಬಿಚ್ಚಿಟ್ಟಿದ್ದಾರೆ. ಈತನ ಹೆಸರು ದರ್ಶನ್ ಅಂತ. ಈ ಹೆಣ್ಣು ಮಗಳು ಶಿಲ್ಪ. ಗಂಡನಿಂದ ದೂರವಾಗಿದ್ದ ಶಿಲ್ಪ 7 ವರ್ಷದ ಮಗಳ ಜೊತೆ ನೆಮ್ಮದಿಯ ಸಂಸಾರ ಮಾಡ್ತಿದ್ಲು. ಶಿಲ್ಪ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರೆ ಮಗಳು ಶಾಲೆಗೆ ಹೋಗ್ತಿದ್ಲು. ಈ ವೇಳೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದವನೇ ಈ ಶೋಕಿಲಾಲ ದರ್ಶನ್. ಗಂಡನಿಲ್ಲದ ಹೆಣ್ಣು ಮಗಳು ಅಂತ ಗೊತ್ತಾಗ್ತಿದ್ದಂತೆ ಮಾತಲ್ದೆ ಮನೆ ಕಟ್ಟಿದ್ದ. ನಾನೇ ನಿನ್ನ ಬದುಕಿನ ದಾರಿ ದೀಪವಾಗಿರ್ತೀನಿ ಅಂತೆಲ್ಲ ನಂಬಿಸಿ ಮದುವೆಯಾಗಿದ್ದ. ಈ ಪಾಪದ ಹೆಣ್ಣು ಮಗಳು ಸಿರಿಗೆ. ಅಜ್ಜಿ ಅಂದ್ರೆ ಜೀವ. ತಂದೆ ಪ್ರೀತಿಯನ್ನೇ ಕಾಣದವಳು ತಾಯಿ ಹಾಗೂ ಅಜ್ಜಿ ನೆರಳಲ್ಲೇ ಬೆಳೀತಿದ್ಲು. ಅಜ್ಜಿ ಇರೋವರೆಗೂ ಈ ದರ್ಶನ್ ಮಳ್ಳನಂಗಿದ್ದ. ಇತ್ತೀಚೆಗೆ ಅಜ್ಜಿ ಸಾವನ್ನಪ್ತಿದ್ದಂತೆ ತನ್ನ ನರಿ ಬುದ್ಧಿ ತೋರಿಸೋದಕ್ಕೆ ಶುರು ಮಾಡಿದ್ದಾನೆ. ತನ್ನ ಏಕಾಂತಕ್ಕೆ ಮಗಳು ಅಡ್ಡಿಯಾಗ್ತಿದ್ದಾಳೆ ಅಂತ 7 ವರ್ಷದ ಸಿರಿಯನ್ನ ಹೊಡೆದು ಬಡಿದು ಚಿತ್ರಹಿಂಸೆ ಕೊಡೋದಕ್ಕೆ ಶುರು ಮಾಡಿದ್ದ. ಕೊನೆಗೆ ಇದೇ ಹಿಂಸೆಯೇ ಬಾಲಕಿಯ ಪ್ರಾಣ ತೆಗೆದಿದೆ. ದಿನಾಂಕ 24ನೇ ತಾರೀಕು ಅಕ್ಟೋಬರ್ ಕುಂಬಳಗೋಡು ರಾಮಚಂದ್ರ ಲಿಮಿಟ್ಸ್ ಅಲ್ಲಿ ಒಂದು ಮಗುವಿನ ಕೊಲೆ ಮಾಡಿರ್ತಾನೆ, ಸ್ವಂತ ಮಲತಂದೆನೇ ಕೂಡ. ಇದರಲ್ಲಿ ಅವನನ್ನ ನಾವು ನಿನ್ನೆ ಸಾಯಂಕಾಲ ಅರೆಸ್ಟ್ ಮಾಡಿದೀವಿ. ಅವನಿಲ್ಲೇ ಮಾದನಾಯಕನಹಳ್ಳಿಯಲ್ಲಿ ತನ್ನ ಬೈಕ್ ತನ್ನ ಸ್ನೇಹಿತರ ಹತ್ರ ಬಿಟ್ಟಿದ್ದಾನೆ, ಅದನ್ನ ತಗೊಂಡ್ ಬರ್ಲಿಕ್ಕೆ ಬಂದಿದಾಗ ನಮಗ್ ಮಾಹಿತಿ ಬಂದ್ಬಿಟ್ಟು ಅವನನ್ನ ಅರೆಸ್ಟ್ ಮಾಡಿ ಕಸ್ಟಡಿ ತಗೊಂಡಿದ್ದೀವಿ. ಕಳೆದ ಶುಕ್ರವಾರ ಸಂಜೆ ಬೇಗ ಬಂದಿದ್ದ ದರ್ಶನ್ ಮನೆಯಲ್ಲೇ ಗಿದ್ದ. ಕೆಲಸಕ್ಕೆ ಹೋಗಿದ್ದ ಶಿಲ್ಪ ಇನ್ನೂ ಬಂದಿರಲಿಲ್ಲ. ಹೀಗಾಗಿ ಶಾಲೆಯಿಂದ ಬಂದ ಸಿರಿ ಅಪ್ಪನ ಹೆದರಿಕೆಯಲ್ಲಿ ಮನೆಗೆ ಹೋಗಿರ್ಲಿಲ್ಲ. ಪರಿಚಯಸ್ಥರ ಅಂಗಡಿ ಬಳಿಯೇ ನಿಂತ್ಕೊಂಡಿದ್ಲು. ಈ ವಿಷಯ ಗೊತ್ತಾಗ್ತಿದ್ದಂತೆ ದರ್ಶನ್ ಹುಡುಕೊಂಡು ಬಂದಿದ್ದಾನೆ. ಮನೆಗೆ ಹೋಗೋಣ ಬಾ ಅಂತ ಏರು ದನಿಯಲ್ಲೇ ಕರೆದಿದ್ದ. ಮೊದಲೇ ಹೆದರಿದ್ದ ಹೆಣ್ಣು ಮಗಳು ಈತನ ಜೊತೆ ಹೋಗೋದಕ್ಕೆ ಹಿಂದೇಟು ಹಾಕಿದೆ. ನಾನು ಈತನ ಜೊತೆ ಹೋಗಲ್ಲ, ಮನೆಗೆ ಹೋದ್ರೆ ನನಗೆ ಹೊಡಿತಾನೆ ಅಂತ ಎಲ್ಲರ ಮುಂದೆ ಹೇಳಿದ್ಲು. ಇದು ದರ್ಶನ್ನ ಪಿತ್ತ ನೆತ್ತಿಗೇರಿಸಿತ್ತು. ಬಲವಂತವಾಗಿ ಕರ್ಕೊಂಡು ಹೋದವ ಮನ ಬಂದಂತೆ ಥಳಿಸಿದ್ದಾನೆ. ಕೊನೆಗೆ ಕತ್ತು ಹಿಸುಕಿ ಉಸಿರು ನಿಲ್ಲಿಸಿದ್ದ. ಹೆಣ್ಣು ಮಗಳ ಬಾಯಿ ಮೂಗಲ್ಲಿ ರಕ್ತ ಬರ್ತಿದ್ದಂತೆ ಬಾತ್ರೂಮ್ನಲ್ಲಿ ವಾಶ್ ಮಾಡಿ ತನಗೇನೂ ಗೊತ್ತಿಲ್ಲದಂತೆ ಕೂತಿದ್ದ. ಶಿಲ್ಪ ಕೆಲಸ ಮುಗಿಸಿಕೊಂಡು ಬರ್ತಾಗಿದ್ದಂತೆ ಮಗಳ ಸ್ಥಿತಿ ಕಂಡವಳು ಕಿರ್ಚಾಡೋದಕ್ಕೆ ಶುರು ಮಾಡಿದ್ದಾಳೆ. ಇದರಿಂದ ಭಯಗೊಂಡವ ಶಿಲ್ಪಾಳನ್ನ ರೂಮ್ನಲ್ಲಿ ಕೂಡಿ ಹಾಕಿ ಎಸ್ಕೇಪ್ ಆಗಿದ್ದ. ಶಿಲ್ಪನಿಗೆ ಇದು ಮಗು 1ನೇ ಗಂಡನಿಂದ ಮಗು ಆಗಿರುತ್ತೆ. ಸೊ ಅವರಿಬ್ಬರು ಒಂದು ಪರ್ಸನಲ್ ಲೈಫ್ ಅಲ್ಲಿ ಅಥವಾ ಒಂದು ಪ್ರೈವಸಿಯಲ್ಲಿ ಮಗು ಅಡ್ಡ ಬರುತ್ತೆ, ಅದು ಅಡ್ಡ ಆಗ್ತಾ ಇದೆ ಅಂತ ಗೊತ್ತಾಗಿ ಮಗುನ ದೂರ ಮಾಡಿದ್ರೆ ನಾವಿಬ್ರು ಅನ್ಯೋನ್ಯವಾಗಿರ್ಬೋದು ಅಂತ ಹೇಳ್ಕೊಂಡು ಒಂದು ಉದ್ದೇಶದಿಂದ ಮಗುವನ್ನ ಸಾಯ ಹೊಡೆದಿದ್ದಾನೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆಗಿಳಿದ ಪೊಲೀಸರು ನೆಲಮಂಗಲದ ಬಳಿ ತಲೆ ಮರೆಸಿಕೊಂಡಿದ್ದ ಹಂತಕನ ಹೆಡೆಮುರಿ ಕಟ್ಟಿದ್ದಾರೆ. ಒಟ್ನಲ್ಲಿ ಹೆಂಡತಿ ಜೊತೆಗೆ ಪ್ರೈವಸಿ ಬೇಕು ಅಂತ ಮಲಮಗಳನ್ನೇ ಕೊಂದು ಹಾಕಿದ್ದಾನೆ.
ತನ್ನ ಕಾಮದ ಹುಚ್ಚಿಗೆ ಒಂದು ಜೀವವನ್ನೇ ತೆಗೆದವನಿಗೆ ತಕ್ಕ ಶಿಕ್ಷೆ ಆಗ್ಬೇಕಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.